ಇಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮಗೇನಾಗಿದೆ, ಇಷ್ಟೊಂದು ಜನಸಂಖ್ಯೆ ಇಲ್ಲಿಂದ ಹೋಗ್ತಾ ಇದ್ದ ವೈಟ್ ಫೀಲ್ಡಿಂದನೇ ಜಾಸ್ತಿ ಅಂತ ಇದ್ವಿ. ವೈಟ್ ಫೀಲ್ಡ್ಗಿಂತನೂ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು KGF, ಅದು ಬಂಗಾರಪೇಟೆ, ಮಾಲೂರು, ಮತ್ತು ಇವನ್ನು ನಿಮ್ಮ ಯಾವುದೋ ಹೋದ್ವಲ್ಲ ನಾವು ಟೇಕಲ್ಲು, ಅಲ್ಲೂ ಕೂಡ ಜಾಸ್ತಿ ಇದಾಗ್ತಾ ಇದೆ. ನನಗೆ ಈ ಭಾಗದಲ್ಲಿ ಅವೆಲ್ಲವೂ ಕೂಡ ಆಗಬೇಕಾಗಿದೆ. ಅದು ಒಂದು ವೈಟ್ ಫೀಲ್ಡು ರೈಲ್ವೆ ಲೈನು ನಾವು ಕರ್ನಾಟಕ ಸರ್ಕಾರ ನಮಗೆ ಜಾಗನ ಕೊಡಿ ಅಂತ ಹೇಳಿದ್ವಿ. ಅದು ಸ್ವಲ್ಪ ಅವರು ಆಗೋದಿಲ್ಲ ಅಂತ ಇದು ಮಾಡಿದ್ದಾರೆ. ನಾನಿವತ್ತು ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ನವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಇನ್ನೊಂದು 4-5 ದಿವಸದಲ್ಲೇ ನಾನು ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಬಂದಾಗ ಕೋಲಾರದೇ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳನ್ನು, ಯಾರ್ಯಾರು ಸಂಬಂಧಪಟ್ಟವರಿದ್ದಾರೆ ಇವನ್ನೆಲ್ಲರೂ ಕೂಡ ಕರೆದು ಒಂದು ಸಭೆಯನ್ನು ನಾನು ಕುಮಾರಕೃಪಾದಲ್ಲಿ ಮಾಡಿ ನಮ್ಮ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುವನ್ನು ಕರೆಸ್ತೀನಿ. ಇಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮಗೇನಾಗಿದೆ, ಇಷ್ಟೊಂದು ಜನಸಂಖ್ಯೆ ಇಲ್ಲಿಂದ ಹೋಗ್ತಾ ಇದ್ದ ವೈಟ್ ಫೀಲ್ಡಿಂದನೇ ಜಾಸ್ತಿ ಅಂತ ಇದ್ವಿ. ವೈಟ್ ಫೀಲ್ಡ್ಗಿಂತನೂ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು KGF, ಅದು ಬಂಗಾರಪೇಟೆ, ಮಾಲೂರು, ಮತ್ತು ಇವನ್ನು ನಿಮ್ಮ ಯಾವುದೋ ಹೋದ್ವಲ್ಲ ನಾವು ಟೇಕಲ್ಲು, ಅಲ್ಲೂ ಕೂಡ ಜಾಸ್ತಿ ಇದಾಗ್ತಾ ಇದೆ. ನನಗೆ ಈ ಭಾಗದಲ್ಲಿ ಅವೆಲ್ಲವೂ ಕೂಡ ಆಗಬೇಕಾಗಿದೆ. ಅದು ಒಂದು ವೈಟ್ ಫೀಲ್ಡು ರೈಲ್ವೆ ಲೈನು ನಾವು ಕರ್ನಾಟಕ ಸರ್ಕಾರ ನಮಗೆ ಜಾಗನ ಕೊಡಿ ಅಂತ ಹೇಳಿದ್ವಿ. ಅದು ಸ್ವಲ್ಪ ಅವರು ಆಗೋದಿಲ್ಲ ಅಂತ ಇದು ಮಾಡಿದ್ದಾರೆ. ನಾನಿವತ್ತು ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ನವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಇನ್ನೊಂದು 4-5 ದಿವಸದಲ್ಲೇ ನಾನು ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಬಂದಾಗ ಕೋಲಾರದೇ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳನ್ನು, ಯಾರ್ಯಾರು ಸಂಬಂಧಪಟ್ಟವರಿದ್ದಾರೆ ಇವನ್ನೆಲ್ಲರೂ ಕೂಡ ಕರೆದು ಒಂದು ಸಭೆಯನ್ನು ನಾನು ಕುಮಾರಕೃಪಾದಲ್ಲಿ ಮಾಡಿ ನಮ್ಮ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುವನ್ನು ಕರೆಸ್ತೀನಿ. ಇಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮಗೇನಾಗಿದೆ, ಇಷ್ಟೊಂದು ಜನಸಂಖ್ಯೆ ಇಲ್ಲಿಂದ ಹೋಗ್ತಾ ಇದ್ದ ವೈಟ್ ಫೀಲ್ಡಿಂದನೇ ಜಾಸ್ತಿ ಅಂತ ಇದ್ವಿ. ವೈಟ್ ಫೀಲ್ಡ್ಗಿಂತನೂ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು KGF, ಅದು ಬಂಗಾರಪೇಟೆ, ಮಾಲೂರು, ಮತ್ತು ಇವನ್ನು ನಿಮ್ಮ ಯಾವುದೋ ಹೋದ್ವಲ್ಲ ನಾವು ಟೇಕಲ್ಲು, ಅಲ್ಲೂ ಕೂಡ ಜಾಸ್ತಿ ಇದಾಗ್ತಾ ಇದೆ. ನನಗೆ ಈ ಭಾಗದಲ್ಲಿ ಅವೆಲ್ಲವೂ ಕೂಡ ಆಗಬೇಕಾಗಿದೆ. ಅದು ಒಂದು ವೈಟ್ ಫೀಲ್ಡು ರೈಲ್ವೆ ಲೈನು ನಾವು ಕರ್ನಾಟಕ ಸರ್ಕಾರ ನಮಗೆ ಜಾಗನ ಕೊಡಿ ಅಂತ ಹೇಳಿದ್ವಿ. ಅದು ಸ್ವಲ್ಪ ಅವರು ಆಗೋದಿಲ್ಲ ಅಂತ ಇದು ಮಾಡಿದ್ದಾರೆ. ನಾನಿವತ್ತು ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ನವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಇನ್ನೊಂದು 4-5 ದಿವಸದಲ್ಲೇ ನಾನು ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಬಂದಾಗ ಕೋಲಾರದೇ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳನ್ನು, ಯಾರ್ಯಾರು ಸಂಬಂಧಪಟ್ಟವರಿದ್ದಾರೆ ಇವನ್ನೆಲ್ಲರೂ ಕೂಡ ಕರೆದು ಒಂದು ಸಭೆಯನ್ನು ನಾನು ಕುಮಾರಕೃಪಾದಲ್ಲಿ ಮಾಡಿ ನಮ್ಮ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುವನ್ನು ಕರೆಸ್ತೀನಿ. ಇಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮಗೇನಾಗಿದೆ, ಇಷ್ಟೊಂದು ಜನಸಂಖ್ಯೆ ಇಲ್ಲಿಂದ ಹೋಗ್ತಾ ಇದ್ದ ವೈಟ್ ಫೀಲ್ಡಿಂದನೇ ಜಾಸ್ತಿ ಅಂತ ಇದ್ವಿ. ವೈಟ್ ಫೀಲ್ಡ್ಗಿಂತನೂ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು KGF, ಅದು ಬಂಗಾರಪೇಟೆ, ಮಾಲೂರು, ಮತ್ತು ಇವನ್ನು ನಿಮ್ಮ ಯಾವುದೋ ಹೋದ್ವಲ್ಲ ನಾವು ಟೇಕಲ್ಲು, ಅಲ್ಲೂ ಕೂಡ ಜಾಸ್ತಿ ಇದಾಗ್ತಾ ಇದೆ. ನನಗೆ ಈ ಭಾಗದಲ್ಲಿ ಅವೆಲ್ಲವೂ ಕೂಡ ಆಗಬೇಕಾಗಿದೆ. ಅದು ಒಂದು ವೈಟ್ ಫೀಲ್ಡು ರೈಲ್ವೆ ಲೈನು ನಾವು ಕರ್ನಾಟಕ ಸರ್ಕಾರ ನಮಗೆ ಜಾಗನ ಕೊಡಿ ಅಂತ ಹೇಳಿದ್ವಿ. ಅದು ಸ್ವಲ್ಪ ಅವರು ಆಗೋದಿಲ್ಲ ಅಂತ ಇದು ಮಾಡಿದ್ದಾರೆ. ನಾನಿವತ್ತು ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ನವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಇನ್ನೊಂದು 4-5 ದಿವಸದಲ್ಲೇ ನಾನು ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಬಂದಾಗ ಕೋಲಾರದೇ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳನ್ನು, ಯಾರ್ಯಾರು ಸಂಬಂಧಪಟ್ಟವರಿದ್ದಾರೆ ಇವನ್ನೆಲ್ಲರೂ ಕೂಡ ಕರೆದು ಒಂದು ಸಭೆಯನ್ನು ನಾನು ಕುಮಾರಕೃಪಾದಲ್ಲಿ ಮಾಡಿ ನಮ್ಮ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುವನ್ನು ಕರೆಸ್ತೀನಿ. ಇಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮಗೇನಾಗಿದೆ, ಇಷ್ಟೊಂದು ಜನಸಂಖ್ಯೆ ಇಲ್ಲಿಂದ ಹೋಗ್ತಾ ಇದ್ದ ವೈಟ್ ಫೀಲ್ಡಿಂದನೇ ಜಾಸ್ತಿ ಅಂತ ಇದ್ವಿ. ವೈಟ್ ಫೀಲ್ಡ್ಗಿಂತನೂ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು KGF, ಅದು ಬಂಗಾರಪೇಟೆ, ಮಾಲೂರು, ಮತ್ತು ಇವನ್ನು ನಿಮ್ಮ ಯಾವುದೋ ಹೋದ್ವಲ್ಲ ನಾವು ಟೇಕಲ್ಲು, ಅಲ್ಲೂ ಕೂಡ ಜಾಸ್ತಿ ಇದಾಗ್ತಾ ಇದೆ.
ನನಗೆ ಈ ಭಾಗದಲ್ಲಿ ಅವೆಲ್ಲವೂ ಕೂಡ ಆಗಬೇಕಾಗಿದೆ. ಅದು ಒಂದು ವೈಟ್ ಫೀಲ್ಡು ರೈಲ್ವೆ ಲೈನು ನಾವು ಕರ್ನಾಟಕ ಸರ್ಕಾರ ನಮಗೆ ಜಾಗನ ಕೊಡಿ ಅಂತ ಹೇಳಿದ್ವಿ. ಅದು ಸ್ವಲ್ಪ ಅವರು ಆಗೋದಿಲ್ಲ ಅಂತ ಇದು ಮಾಡಿದ್ದಾರೆ. ನಾನಿವತ್ತು ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ನವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಇನ್ನೊಂದು 4-5 ದಿವಸದಲ್ಲೇ ನಾನು ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಬಂದಾಗ ಕೋಲಾರದೇ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳನ್ನು, ಯಾರ್ಯಾರು ಸಂಬಂಧಪಟ್ಟವರಿದ್ದಾರೆ ಇವ್ರನ್ನೆಲ್ಲರೂ ಕೂಡ ಕರೆದು ಒಂದು ಸಭೆಯನ್ನು ನಾನು ಕುಮಾರಕೃಪಾದಲ್ಲಿ ಮಾಡಿ ನಮ್ಮ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುವನ್ನು ಕರೆಸ್ತೀನಿ. ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮಗೇನಾಗಿದೆ, ಇಷ್ಟೊಂದು ಜನಸಂಖ್ಯೆ ಇಲ್ಲಿಂದ ಹೋಗ್ತಾ ಇದ್ದ ವೈಟ್ ಫೀಲ್ಡಿಂದಾನೇ ಜಾಸ್ತಿ ಅಂತ ಇದ್ವಿ. ವೈಟ್ ಫೀಲ್ಡ್ಗಿಂತನೂ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು KGF, ಅದು ಬಂಗಾರಪೇಟೆ, ಮಾಲೂರು, ಮತ್ತು ಇವನ್ನು ನಿಮ್ಮ ಯಾವುದೋ ಹೋದ್ವಲ್ಲ ನಾವು ಟೇಕಲ್ಲು, ಅಲ್ಲೂ ಕೂಡ ಜಾಸ್ತಿ ಇದಾಗ್ತಾ ಇದೆ. ನನಗೆ ಈ ಭಾಗದಲ್ಲಿ ಅವೆಲ್ಲವೂ ಕೂಡ ಆಗಬೇಕಾಗಿದೆ. ಅದು ಒಂದು ವೈಟ್ ಫೀಲ್ಡು ರೈಲ್ವೆ ಲೈನು ನಾವು ಕರ್ನಾಟಕ ಸರ್ಕಾರ ನಮಗೆ ಜಾಗನ ಕೊಡಿ ಅಂತ ಹೇಳಿದ್ವಿ. ಅದು ಸ್ವಲ್ಪ ಅವರು ಆಗೋದಿಲ್ಲ ಅಂತ ಇದು ಮಾಡಿದ್ದಾರೆ. ನಾನಿವತ್ತು ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ನವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಇನ್ನೊಂದು 4-5 ದಿವಸದಲ್ಲೇ ನಾನು ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಬಂದಾಗ ಕೋಲಾರದೇ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳನ್ನು, ಯಾರ್ಯಾರು ಸಂಬಂಧಪಟ್ಟವರಿದ್ದಾರೆ ಇವ್ರನ್ನೆಲ್ಲರೂ ಕೂಡ ಕರೆದು ಒಂದು ಸಭೆಯನ್ನು ನಾನು ಕುಮಾರಕೃಪಾದಲ್ಲಿ ಮಾಡಿ ನಮ್ಮ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುವನ್ನು ಕರೆಸ್ತೀನಿ. ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮಗೇನಾಗಿದೆ, ಇಷ್ಟೊಂದು ಜನಸಂಖ್ಯೆ ಇಲ್ಲಿಂದ ಹೋಗ್ತಾ ಇದ್ದ ವೈಟ್ ಫೀಲ್ಡಿಂದಾನೇ ಜಾಸ್ತಿ ಅಂತ ಇದ್ವಿ. ವೈಟ್ ಫೀಲ್ಡ್ಗಿಂತನೂ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು KGF, ಅದು ಬಂಗಾರಪೇಟೆ, ಮಾಲೂರು, ಮತ್ತು ಇವನ್ನು ನಿಮ್ಮ ಯಾವುದೋ ಹೋದ್ವಲ್ಲ ನಾವು ಟೇಕಲ್ಲು, ಅಲ್ಲೂ ಕೂಡ ಜಾಸ್ತಿ ಇದಾಗ್ತಾ ಇದೆ. ನನಗೆ ಈ ಭಾಗದಲ್ಲಿ ಅವೆಲ್ಲವೂ ಕೂಡ ಆಗಬೇಕಾಗಿದೆ. ಅದು ಒಂದು ವೈಟ್ ಫೀಲ್ಡು ರೈಲ್ವೆ ಲೈನು ನಾವು ಕರ್ನಾಟಕ ಸರ್ಕಾರ ನಮಗೆ ಜಾಗನ ಕೊಡಿ ಅಂತ ಹೇಳಿದ್ವಿ. ಅದು ಸ್ವಲ್ಪ ಅವರು ಆಗೋದಿಲ್ಲ ಅಂತ ಇದು ಮಾಡಿದ್ದಾರೆ. ನಾನಿವತ್ತು ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ನವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಇನ್ನೊಂದು 4-5 ದಿವಸದಲ್ಲೇ ನಾನು ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಬಂದಾಗ ಕೋಲಾರದೇ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳನ್ನು, ಯಾರ್ಯಾರು ಸಂಬಂಧಪಟ್ಟವರಿದ್ದಾರೆ ಇವ್ರನ್ನೆಲ್ಲರೂ ಕೂಡ ಕರೆದು ಒಂದು ಸಭೆಯನ್ನು ನಾನು ಕುಮಾರಕೃಪಾದಲ್ಲಿ ಮಾಡಿ ನಮ್ಮ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುವನ್ನು ಕರೆಸ್ತೀನಿ. ಬೆಂಗಳೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಬೋಗಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮಗೇನಾಗಿದೆ, ಇಷ್ಟೊಂದು ಜನಸಂಖ್ಯೆ ಇಲ್ಲಿಂದ ಹೋಗ್ತಾ ಇದ್ದ ವೈಟ್ ಫೀಲ್ಡಿಂದಾನೇ ಜಾಸ್ತಿ ಅಂತ ಇದ್ವಿ. ವೈಟ್ ಫೀಲ್ಡ್ಗಿಂತನೂ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು KGF, ಅದು ಬಂಗಾರಪೇಟೆ, ಮಾಲೂರು, ಮತ್ತು ಇವನ್ನು ನಿಮ್ಮ ಯಾವುದೋ ಹೋದ್ವಲ್ಲ ನಾವು ಟೇಕಲ್ಲು, ಅಲ್ಲೂ ಕೂಡ ಜಾಸ್ತಿ ಇದಾಗ್ತಾ ಇದೆ. ನನಗೆ ಈ ಭಾಗದಲ್ಲಿ ಅವೆಲ್ಲವೂ ಕೂಡ ಆಗಬೇಕಾಗಿದೆ. ಅದು ಒಂದು ವೈಟ್ ಫೀಲ್ಡು ರೈಲ್ವೆ ಲೈನು ನಾವು ಕರ್ನಾಟಕ ಸರ್ಕಾರ ನಮಗೆ ಜಾಗನ ಕೊಡಿ ಅಂತ ಹೇಳಿದ್ವಿ. ಅದು ಸ್ವಲ್ಪ ಅವರು ಆಗೋದಿಲ್ಲ ಅಂತ ಇದು ಮಾಡಿದ್ದಾರೆ. ನಾನಿವತ್ತು ಜಿಲ್ಲಾಧಿಕಾರಿಗಳಿಗೆ ಕಾಂಗ್ರೆಸ್ನವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಇನ್ನೊಂದು 4-5 ದಿವಸದಲ್ಲೇ ನಾನು ನೆಕ್ಸ್ಟ್ ವೀಕು ಬೆಂಗಳೂರಿಗೆ ಬಂದಾಗ ಕೋಲಾರದೇ ಎಕ್ಸ್ಕ್ಲೂಸಿವ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು, ಕಂದಾಯ ಇಲಾಖೆ ಕಾರ್ಯದರ್ಶಿಗಳನ್ನು, ಯಾರ್ಯಾರು ಸಂಬಂಧಪಟ್ಟವರಿದ್ದಾರೆ ಇವ್ರನ್ನೆಲ್ಲರೂ ಕೂಡ ಕರೆದು ಒಂದು ಸಭೆಯನ್ನು ನಾನು ಕುಮಾರಕೃಪಾದಲ್ಲಿ ಮಾಡಿ ನಮ್ಮ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬುವನ್ನು ಕರೆಸ್ತೀನಿ.